ಕೊಡಿ. ಇದನ್ನ ನಾನೇ ತೊಗೊಂಡೋಗಿ ಅಮ್ಮನ ಕೊಡ್ತೀನಿ. ಅಮ್ಮನ ಕೊಟ್ಟು ಇನ್ಮೇಲೆ ಇದನ್ನೆಲ್ಲ ನಿಮ್ಗೆ ಹೇಳ್ಬೇಡಿ, ನಿಮ್ಮವರೆಗೂ ಇದನ್ನ ತರಬೇಡಿ ಅಂತ ಹೇಳ್ತೀನಿ. ಯಾಕೆ? ಇದನ್ನೆಲ್ಲ ನೀವು ಅಂಟಿಸ್ಕೋಬೇಡ್ರಿ. ನೋಡ್ರಿ, ನೀವು ತಿನ್ಕೊಂಡು ಕುಡ್ಕೊಂಡು ಖುಷಿಯಾಗಿ ಆರಾಮಾಗಿರಿ. ನೀವು ಮಾಡ್ಬೇಕಾಗಿರೋದಷ್ಟೇ. ನೋಡ್ರಿ, ಇದೆಲ್ಲ ನನ್ನ ಕೆಲಸ, ನಾನು ನೋಡ್ಕೋತೀನಿ. ನೀವು ಯಾಕೆ ತಲೆ ಕೆಡ್ಸ್ಕೊತೀರಾ? ಆರಾಮಾಗಿರಿ. ಗೌತಮ್ ಅವರೇ ಹೀಗೆ ಹೇಳಿದ್ರೆ ಹೇಗೆ? ಮೊದಲೇ ನನಗೆ ಮಾಡೋದಕ್ಕೆ ಮನೇಲಿ ಯಾವ ಕೆಲಸನೂ ಇಲ್ಲ. ಅದು ಅಲ್ಲದೆ ನಾನೇನು ಮಾಡದೇ ಇರೋವಾಗ ನೋಡ್ಕೊಳ್ಳೋದಕ್ಕೆ ನೀವೆಲ್ರಿಗೂ ಸ್ಟ್ರಿಕ್ಟಾಗಿ ಆರ್ಡರ್ ಪಾಸ್ ಮಾಡಿಬಿಟ್ಟಿದ್ದೀರಾ. 24/7 ಎಲ್ಲರೂ ನನ್ನನ್ನು ಸರ್ವೆಲೆನ್ಸಲ್ಲಿ ಇಟ್ಟಿದ್ದಾರೆ. ನಾನು ಎಲ್ಲೋದ್ರೂ ನನ್ನ ಹಿಂದೆನೇ ಬರ್ತಾರೆ. ತಿಂಡಿ ಬಡಿಸ್ಕೊಳ್ಬೇಕಂದ್ರೂ 4 ಜನ ಹಿಂದೆನೇ ನಿಂತಿರ್ತಾರೆ, ಗೊತ್ತಾ? ನೋಡಿ ಗೌತಮ್ ಅವರೇ, ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ರೇನೆ ಬಾಡಿ ಆಕ್ಟಿವ್ ಆಗಿರೋದು, ಮೈಂಡ್ ಫ್ರೆಶ್ ಆಗಿರೋದು. ನಥಿಂಗ್ ಡೂಯಿಂಗ್. ನೀವು ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ಲ ಅಷ್ಟೇ. ನೀವು ಖುಷಿಯಾಗಿರ್ಬೇಕು. ನೀವು ಮಾಡಬೇಕಾಗಿರೋದಷ್ಟೇ. ನೋಡ್ರಿ, ನೀವು ಖುಷಿಯಾಗಿದ್ದಷ್ಟು ಆ ಖುಷಿ ಮಗುಗೆ ಟ್ರಾನ್ಸ್ಫರ್ ಆಗುತ್ತೆ. ನೀವು ಸ್ಟ್ರೆಸ್ ಮಾಡ್ಕೊಂಡ್ರೆ ಮಗುಗೂ ಸ್ಟ್ರೆಸ್ ಆಗುತ್ತೆ, ಆದರೆ ಬೆಳವಣಿಗೆ ಮೇಲೆ ಎಫೆಕ್ಟ್ ಆಗುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನನಗೆಲ್ಲ ಅರ್ಥ ಆಗ್ತಿದೆ. ನಾನು ಖುಷಿಯಾಗಿರ್ಬೇಕು ಅಂದ್ರೆ ಅದು ಮಗುಗೋಸ್ಕರ, ನನಗೋಸ್ಕರ ಅಲ್ಲ, ರೈಟ್? ಪ್ಲೀಸ್, ಯಾಕೆ ಹೀಗೆಲ್ಲ ಮಾತಾಡ್ತೀರಾ ನೀವು? ನೋಡಿ, ನನಗೆ ನೀವು ಬೇರೆ ಇಲ್ಲ, ಮಗು ಬೇರೆ ಇಲ್ಲ. ನನಗೆ ನಿಮ್ಮ ಮತ್ತು ಮಗು ಆರೋಗ್ಯ ಎರಡೂ ಇಂಪಾರ್ಟೆಂಟು. ನೀವು ಅದರ ಕಡೆ ಗಮನ ಕೊಡಿ. ಖುಷಿಯಾಗಿರ್ರಿ, ನೆಮ್ಮದಿಯಾಗಿರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಸಿನ್ಸಿಯರ್ ಸ್ಟೂಡೆಂಟ್ ಥರ ಡಿಸಿಪ್ಲಿನ್ಡ್ ಆಗಿರ್ಬೇಕು ನೀವು. ಆಮೇಲೆ ಊಟ ತಿಂಡಿ ವಿಷಯದಲ್ಲಿ ಡಯಟಿಷಿಯನ್ಸ್ ಏನು ಮೆನು ಕೊಟ್ಟಿದಾರಲ್ಲ, ಅದು ಸ್ಟ್ರಿಕ್ಟ್ ಆಗಿ ಫಾಲೋ ಆಗಬೇಕು. ನನಗೆ ಒಂದು ಲಿಸ್ಟ್ ಕೊಟ್ಟಿದ್ದಾರೆ, ನಾಳೆಯಿಂದ ಜಾರಿ ಆಗುತ್ತೆ, ರೆಡಿ ಇರಿ. ಅಂದ್ರೆ ಊಟ ತಿಂಡಿಯಲ್ಲೂ ರೆಸ್ಟ್ರಿಕ್ಷನ್? ಹೌದು. ಮಕ್ಕಳು ಮಾಡ್ಕೊಳ್ಳೋದು ಅಂದ್ರೆ ಮಕ್ಕಳಾಟನ? ಎಲ್ಲಾನು ಸ್ಟ್ರಿಕ್ಟ್ ಆಗಿ ಫಾಲೋ ಆಗ್ಬೇಕಷ್ಟೇನೆ. ನೋಡಿ, ನಾನು ಡಾಕ್ಟರ್ಸ್ಗೆಲ್ಲ ಹೇಳಿದ್ದೀನಿ, ಇನ್ನೊಂದು 2 ತಿಂಗಳು ಒಬ್ರು ಡಾಕ್ಟರ್ ಮನೆಗೆ ಬರ್ತಾರೆ, ಅವರೇ ನಿಮ್ಮನ್ನು ನೋಡ್ಕೋತಾರೆ. ಅವ್ರು ಹೇಳೋ ಇನ್ಸ್ಟ್ರಕ್ಷನ್ಸ್ ಫಾಲೋ ಆಗ್ಬೇಕು. ಇದೆಲ್ಲ ಇದೆಯಾ? ಹೌದು, ಇದೆಲ್ಲ ಇದ್ರೇನೆ ಎಲ್ಲವೂ ಚೆನ್ನಾಗಾಗೋದು. ಈಗ ನನಗೆ ಮೀಟಿಂಗ್ ಲೇಟ್ ಆಗ್ತದೆ. ಮೀಟಿಂಗ್ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ಓಕೆ, ಏನಾದ್ರು ಕಾಲ್ ಮಾಡಿ. ಓಕೆ. ಬಾಯ್ ಬಾಯ್. ಏನಕ್ಕೆ ಹೋಗ್ಲಿ? ಏನು ಕೆಲಸ ಇದೆ ನನಗೆ? ಓದಿರೋ ಬುಕ್ನ ಇನ್ನೊಂದ್ಸಲ ಓದ್ತೀನಿ.